ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪಿಲಿಕುಳ ನಿಸರ್ಗಧಾಮವೆಂದರೆ ಮಕ್ಕಳ ಅಚ್ಚುಮೆಚ್ಚಿನ ತಾಣ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯಿಂದ ಕರಾವಳಿಯ ಪ್ರಸಿದ್ಧ ಮೃಗಾಲಯದ ಅಸ್ತವ್ಯಸ್ತೆ ಕಂಡು ಹೈಕೋರ್ಟ್ ನ್ಯಾಯಾಧೀಶರೇ ದಿಗ್ಭ್ರಮೆಗೊಂಡಿದ್ದಾರೆ. ತಕ್ಷಣ ಬಂದ್ ಮಾಡುವುದು ಒಳಿತು ಎಂದು ಹೈಕೋರ್ಟ್ ನ್ಯಾಯಾಧೀಶರು ಸೂಚನೆಯನ್ನು ನೀಡಿದ್ದಾರೆ. ಇದೀಗ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮಂಗಳೂರಿನ ಪಿಲಿಕುಳ ಮೃಗಾಲಯಕ್ಕೆ ಸಂಕಷ್ಟ ಶುರುವಾಗಿದೆ. ಪಿಲಿಕುಳ ಮೃಗಾಲಯದಲ್ಲಿರುವ ಪ್ರಾಣಿಗಳ ಫೋಟೋ ನೋಡಿ ಹೈಕೋರ್ಟ್ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಉದ್ಯಾನವನದ ಪ್ರಾಣಿಗಳ ದಯನೀಯ ಸ್ಥಿತಿ ಕಂಡು ಹೈಕೋರ್ಟ್ ಆಕ್ರೋಶ ಹೊರಹಾಕಿದೆ. ಪ್ರಾಣಿಗಳ ಸ್ಥಿತಿ ಹೀಗಿದ್ದರೆ ತಕ್ಷಣ ಪಾರ್ಕ್ ಬಂದು ಮಾಡಲಿ ಎಂದು ಸರ್ಕಾರ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ. ವನ್ಯಜೀವಿ ಸಂರಕ್ಷಣಾ ಭುವನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯ ವೇಳೆ ಪ್ರಾಣಿಗಳ ಫೋಟೋ ನೋಡಿ ನ್ಯಾಯಪೀಠ ಅಸಮಾಧಾನಗೊಂಡಿದ್ದು, ತುಕ್ಕು ಹಿಡಿದ ಪಂಜರಗಳು, ಅಶುಚಿಯಾದ ಪರಿಸರ ಹಾಗೂ ಪ್ರಾಣಿಗಳಿಗೆ ಸರಿಯಾದ ಭದ್ರತೆ ಇಲ್ಲದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. 2025ರ ಡಿಸೆಂಬರ್ನಲ್ಲಿ ಲೈಸೆನ್ಸ್ ಅವಧಿ ಮುಗಿದಿದ್ದು, ಪರವಾನಗಿ ಇಲ್ಲದೆ ನಡೆಯುತ್ತಿದೆ ಪಿಲಿಕುಳ ಎಂಬ ಸಂಶಯ ವ್ಯಕ್ತವಾಗಿದೆ. ಚಿಕಿತ್ಸೆ ಸಿಗದೆ ಮೂಕ ಪ್ರಾಣಿಗಳು ಸೊರಗುತ್ತಿದೆ. ಮಲಿನಗೊಂಡ ನೀರು ಕುಡಿದು ಪ್ರಾಣಿಗಳು ಅಸ್ವಸ್ಥಗೊಂಡಿರುವುದು ಕಂಡುಬಂದಿದೆ. ಸೆಂಟ್ರಲ್ ಝೂ ಅಥಾರಿಟಿ ಶೋಕಾಸ್ ನೋಟಿಸ್ ನೀಡಿದ್ರು ಆಡಳಿತ ಮಂಡಳಿ ಕ್ಯಾರೆ ಎನ್ನದೇ ಇರುವುದು ಕೂಡ ಕಂಡುಬಂದಿದ್ದು, ಕರಾವಳಿಯ ಪ್ರಮುಖ ಪ್ರವಾಸಿ ತಾಣದ ಅವಸ್ಥೆ ಕಂಡು ಪ್ರಾಣಿ ಪ್ರೇಮಿಗಳು ತೀವ್ರ ಆತಂಕವನ್ನ ಹುಟ್ಟಿಕೊಂಡಿದೆ. ಭಾರತದ ಅತಿ ದೊಡ್ಡ ಝೂವಿನ ಲಿಸ್ಟಿನಲ್ಲಿ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಒಂದು ಅಂತ ಹಲವಾರು ವರ್ಷದಿಂದ ಪ್ರಚಾರದಲ್ಲಿತ್ತು. ಆದರೆ ಇದೆಲ್ಲ ಸುಳ್ಳು ಅಂತ ನಮ್ಮ ಗಮನಕ್ಕೆ ಬಂದ ನಂತರ ಅದಕ್ಕೆ ಬೇಕಿದ್ದಂಥ RTI ಅನ್ನು ಸಲ್ಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು 9 ಮಾರ್ಚ್ 2025ಗೆ ನಾವು ನನ್ನ ವಕೀಲರಾದಂಥ ಅಶ್ವಿನ್ ಜಾಯ್ಸ್ಟನ್ ಕುಟಿನ ಮುಖಾಂತರ PIL ಅನ್ನು ಸಲ್ಲಿಸಿದ್ದೆ. ಆ PIL ನ ಹಿಯರಿಂಗ್ ಚೀಫ್ ಜಸ್ಟಿಸ್ನ ಮುಂದೆ 28 ತಾರೀಕು ಜನವರಿ 2026ಗೆ ಬಂದಾಗ ಚೀಫ್ ಜಸ್ಟಿಸ್ ವಿಭು ಬಕ್ರು ಅವರು ಪರ್ಟಿಕ್ಯುಲರ್ ಪೆಟಿಷನ್ ಅಲ್ಲಿ ಇರುವಂತ ಸಾಂಬಾರ್ ಡಿಯರ್ನ ಫೋಟೋ ನೋಡಿಕೊಂಡು ಅವರು ಇಮಿಡಿಯೇಟ್ಲಿ ಈ ಝೂ ಅನ್ನು ಬಂದ್ ಮಾಡಬೇಕಂತ ಆರ್ಡರ್ ಮಾಡ್ತಾರೆ. ಆದರೆ ಇದನ್ನು ಕೇಳಿ ಸ್ಟೇಟ್ ಗೌರ್ಮೆಂಟ್ನ ವಕೀಲರು ಇದಕ್ಕೆ ರಿಪ್ಲೈ ಕೊಡಲಿಕ್ಕೆ ಇನ್ನು 2 ವಾರ ಕೊಡಬೇಕಂತ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಪಿಲಿಕುಳದ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳು. 20 ವರ್ಷದಿಂದ ಅಲ್ಲಿಯ ಸೆಕ್ಯೂರಿಟಿ ಸ್ಟಾಫ್ ಹಿಡಿದು ಅಲ್ಲಿಯ ಮೇಲಧಿಕಾರಿ ತನಕ ಎಲ್ಲ ಭ್ರಷ್ಟರೇ ಇದ್ದಾರೆ. ಇದು ಇವನ್ ಲೋಕಾಯುಕ್ತದ ಗಮನಕ್ಕೆ ಕೂಡ ಬಂದಿದೆ. ಲೋಕಾಯುಕ್ತದವರು ಕೂಡ 2 ಬಾರಿ ರೇಡ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿರುವಂತ ಎಲ್ಲ ಮೇಲಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಕೇವಲ ಪ್ರಾಣಿಗಳನ್ನು ಮುಂದೆ ಇಟ್ಕೊಂಡು ಇವರು ಒಂದು ದುಡ್ಡು ಮಾಡುವ ಅಂತ ಒಂದು ಅದರಲ್ಲಿ ಜನರ ಟ್ಯಾಕ್ಸ್ ಪೇಯರ್ನ ದುಡ್ಡನ್ನು ಹೇಗೆ ವೇಸ್ಟ್ ಮಾಡ್ಬೋದು ಮತ್ತೆ ಹೇಗೆ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಬೋದು ಅಂತ ಒಂದು ಕೇಂದ್ರ ಆಗಿದೆ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್.